ಯಾರಾದ್ರೂ ಪವಿತ್ರಾತ್ಮರಿಗೆ ಪ್ರಾರ್ಥನೆ ಮಾಡ್ತೀರಾ? ಪವಿತ್ರಾತ್ಮರಿಗೆ ನಮ್ಗೆ ಇರೋ ದೇವರು ಒಬ್ರೆ. ಯಾರು? ಯೇಸು ಸ್ವಾಮಿ. ಪಿತಾಸುತ್ತ ಪವಿತ್ರಾತ್ಮ. ಪವಿತ್ರಾತ್ಮರಿಗೆ ಯಾರು ಪ್ರಾರ್ಥನೆ ಮಾಡಿದ್ದು ನಾನು ನೋಡು. ಪವಿತ್ರ ಹಾಡು ಆಡ್ತೀವಿ, ಪವಿತ್ರ ಆತ್ಮರ ಬನ್ನಿ ಅಲ್ವಾ? ಸೊ ವಿ ಹ್ಯಾವ್ ಟು ಪ್ರೇ ಟು ದ ಹೋಲಿ ಸ್ಪಿರಿಟ್. ಯಾವಾಗ್ಲೂ ಕೂಡ ಸ್ಟಾರ್ಟ್ ಪ್ರೇಯಿಂಗ್ ಟು ದ ಹೋಲಿ ಸ್ಪಿರಿಟ್. ಹಿ ವಿಲ್ ಗೈಡ್ ಯು. ಅವ್ರು ನಮ್ಮನ್ನು ಮುನ್ನಡೆಸ್ತಾರೆ. ಅವರು ಧರ್ಮಸಭೆಯಲ್ಲಿ ಸಹಸ್ರಾರು ಜನರನ್ನು ಮುನ್ನಡೆಸಿದ್ದಾರೆ. ನಮಗೆ ಅರಿವಿಲ್ಲದಂತೆ ನಮ್ಮನ್ನು ಮುನ್ನಡೆಸಿದ್ದಾರೆ. ನಾನು ಅಂಗೀಕರಿಸದೆ ಹೋದ್ರೂ ಕೂಡ ಅವರು ನನ್ನನ್ನು ಮುನ್ನಡೆಸಿದ್ದಾರೆ. ಯಾಕೆಂದ್ರೆ ನಾವು ಪವಿತ್ರಾತ್ಮರನ್ನ ಪಡೆದಿದ್ದೇವೆ. ಈಗ ನಾವು ದೀಕ್ಷಾಸ್ಥಾನದಲ್ಲಿ ಪವಿತ್ರಾತ್ಮ ಪಡೆದಿದ್ದೇವಲ್ವಾ? ಮತ್ತೆ ದೃಢೀಕರಣದಲ್ಲಿ ಮತ್ತೆ ಯಾಕೆ ಎರಡು? ದೃಢೀಕರಿಸೋದಂದ್ರೆ ಏನದ ಅರ್ಥ ಏನು? ಈಗ ಒಂದು ಚಿಕ್ಕ ಪಾಪಗೆ ನೀವು ಪವಿತ್ರಾತ್ಮ ಬಂದ್ರೆ ಗೊತ್ತಾಗುತ್ತಾ ಪವಿತ್ರಾತ್ಮ ಏನು? ನಿಂಗೆ ಬುದ್ಧಿ ಬಂದ್ಮೇಲೆ ಗೊತ್ತಾಗುತ್ತೆ ತಾನೆ. ಆದ್ರಿಂದ ಅದನ್ನು ದೃಢಪಡಿಸೋದು. ಧರ್ಮದರ್ಶರು ಏನ್ ಹೇಳ್ತಾರೆ ಅಭ್ಯಂಗನ ಮಾಡುವಾಗ? ಪವಿತ್ರಾತ್ಮರ ಮುದ್ರೆಯನ್ನು ಸ್ವೀಕರಿಸು. ಪವಿತ್ರಾತ್ಮರ ಮುದ್ರೆ ಸೀಲ್. ಅದನ್ನೇ ಸಂತ ಪೌಲರು ಹೇಳ್ತಾರೆ, ನೀವು ಪವಿತ್ರಾತ್ಮರ ದೇಗುಲಗಳಾಗಿದ್ದೀರಿ. ದೇಗುಲಗಳು, ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಈ ಟೆಂಪಲ್ ಆಗಿ ಇಟ್ಕೊಳ್ಳೋಣ. ಯೇಸು ಸ್ವಾಮಿ ಅಲ್ಲಿ ಓಡಿಸಿದ್ರಲ್ಲ ಜೆರುಸಲೇಮ್ ಮಹಾದೇವಾಲಯದಲ್ಲಿ, ಇದು ನನ್ನ ದೇವಾಲಯ, ಇದನ್ನ ಕಳ್ಳಕಾಕರ ಗುಹೆಯನ್ನಾಗಿ ಮಾಡಬೇಡಿ. ಸೇಮ್ ಟೆಂಪಲ್. ನೋಡಿ, ಅಲ್ಲಿ ನಿಮ್ಗೆ ಕಟ್ಟಳೆಗಳನ್ನ ಕಲ್ಲಲ್ಲಿ ಕೊಟ್ರು, ಇಲ್ಲಿ ನಿಮ್ಮ ಹೃದಯದ ಮೇಲೆ ಬರೆದಿದ್ದಾರೆ. ಯೆರೆಮೀಯ ಪ್ರವಾದಿ ಆವಾಗಲೇ ಹೇಳಿದ್ದ, ನಾನು ಹೊಸದಾಗಿ ಒಂದು ಕವನೆಂಟ್ ಅಥವಾ ಒಡಂಬಡಿಕೆಯನ್ನು ಮಾಡ್ಕೊಳ್ತೇನೆ. ಅದು ಕಲ್ಲಿನ ಹಿಂದಿನಂತಲ್ಲ, ಕಲ್ಲಿನ ಅಳಿಗೆ ಮೇಲೆ ಅಲ್ಲ ಒಡಂಬಡಿಕೆ ಮಾಡಿದ್ದು, ನಿಮ್ಮ ಹೃದಯದಲ್ಲಿ ನಾನು ಬರೀತೇನೆ. ನಿಮ್ಮ ಹೃದಯದಲ್ಲಿ. ಅದೇ ಪವಿತ್ರಾತ್ಮ. ಈಗ ಸಾಮ್ಯತೆ ಗೊತ್ತಾಯ್ತಲ್ಲ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ, ಪಂಚದಶಮಿ. ಅವರು ಏನ್ ಹೇಳ್ತಾರೆ, ಹಾರ್ವೆಸ್ಟ್ ಫೆಸ್ಟಿವಲ್, ಸುಗ್ಗಿ ಹಬ್ಬ ಹಾಗೆ ಅದನ್ನ ಮಾಡ್ತಾ ಇದ್ರು. 7 ವಾರಗಳು ತಯಾರಿ. ಈಗ ಪಂಚಶತಾಬ್ದಿಯ ಪವಿತ್ರಾತ್ಮರು ಬಂದದ್ದು ಹೇಗೆ ಗೊತ್ತುಂಟ ನಿಮ್ಗೆ? ಈಗ 3 ಹಬ್ಬಗಳನ್ನ ಯಹೂದ್ಯರು ಜೆರುಸಲೇಮ್ ದೇವಾಲಯದಲ್ಲಿ ಆಚರಿಸ್ತಾ ಇದ್ರು. ಒಂದು ಪಾಸ್ಕಾ ಹಬ್ಬ, ಇನ್ನೊಂದು ಈ ಸುಗ್ಗಿ ಹಬ್ಬ, ಇನ್ನೊಂದು ಟೆಂಟ್ ಟ್ಯಾಬರ್ನಾಕಲ್ಸ್. ಕಂಪಲ್ಸರಿ ಅದು ಯಹೂದ್ಯರಿಗೆ, ಅವರು ಬರಬೇಕು. ಇವಾಗ 50 ದಿನಕ್ಕೆ ಒಂದ್ಸರಿ ಪುನಃ ಹೋಗಿ ಅದು ಈಜಿಪ್ಟ್, ಪಾಂಪಿಲಿಯಾ, ಅದೇನ ಊರೆಲ್ಲ ಹೆಸರು ಬಂತಲ್ವಾ, ಅಲ್ಲಿಂದ ಎಲ್ಲ ಬಂದಿದ್ರು ಜೆರುಸಲೇಮ್. ಅದರಿಂದ ಅವರು ಅಲ್ಲಿ ಹೋಗಿ ಪುನಃ ವಾಪಸ್ ಬರೋದು ಕಷ್ಟ ಆಗುತ್ತೆ ಅಂತೇಳಿ ಕೆಲವರು ಅಲ್ಲೇ ಉಳಿತಾ ಇದ್ರು. ಅದರಿಂದ ಜನಸಂದಣಿ ತುಂಬಿತಲ್ಲಿ ಬೇರೆ ಬೇರೆ ಭಾಷೆ ಮಾತನಾಡುವಂತ ಯಹೂದ್ಯರು ಮತ್ತು ಇತರರು ಇದ್ರು. ಆಗ ಪವಿತ್ರಾತ್ಮರು ಬರುವಂತಹದ್ದು ಸಂದರ್ಭ. ಸುಮ್ನೆ ಕತೆ ಕಟ್ಟಿ ಇಲ್ಲಿ ಬರ್ದಿಲ್ಲ, ಕತೆ ಕಟ್ಟಿ ಬರ್ದಿರೋದಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ಇದೆ. ಇದೆಲ್ಲವೂ ಕೂಡ ದೇವರ ಯೋಜನೆಯಂತೆ ಆಗಿರುವಂತಹದ್ದು. ಅದೇ ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿದ್ದಾರೆ. ಅವರ ಪೋಷಣೆಯನ್ನ ಪಡೆದಿರುವಂತಹ ನಾವು ಅವರ ಮಾರ್ಗದರ್ಶನದಲ್ಲಿ ನಡೀಲಿಕ್ಕೆ ದೇವರ ಸಹಾಯ ಬೇಡೋಣ. ಆಮೇಲೆ ಬೆಚ್ಚನೆ ಅನುಭವ, ಅದು ಪವಿತ್ರಾತ್ಮರ ಶಕ್ತಿ. ಅಂಡ್ ಈಚ್ ಒನ್ ಆಫ್ ಅಸ್, ನಾವೆಲ್ಲರೂ ಕೂಡ ಅದೇ ಶಕ್ತಿಯನ್ನ ಪಡೆದಿರೋದು. ಅದೇ ಶಕ್ತಿ. ಹೇಗೆ ಬದಲಾವಣೆ ಆಯ್ತು ನೋಡಿ ಅವರಲ್ಲಿ, ಪ್ರೇಷಿತರಲ್ಲಿ. ಅಡಿಗೆ ಕೂತಿದ್ರು, ಬಾಗಿಲು ಕಿಟಕಿ ಎಲ್ಲ ಮುಚ್ಕೊಂಡು ಕೂತಿದ್ರು, ಯಹೂದ್ಯರಿಗೆ ಹೆದರ್ಕೊಂಡು. ಯೇಸು ಸ್ವಾಮಿಗೆ ಆದ ಗತಿ ನಮ್ಗೆ ಆಗುತ್ತೆ ಅಂತ ಹೇಳಿ. ಆದ್ರೆ ಪವಿತ್ರಾತ್ಮರು ಬಂದ ನಂತರ ಅವರು ಶಕ್ತಿಯನ್ನು ಪಡಿತಾರೆ. ಪವಿತ್ರ ಅಲ್ಲೇ ಬಂದು ಬೋಧನೆ ಮಾಡಕ್ ಶುರು ಮಾಡ್ತಾನೆ. ಬೆಸ್ತ ಅಲ್ಲೇ ಬಂದು 3000 ಜನ ಅವತ್ತೇ ದೀಕ್ಷಾಸ್ಥಾನವನ್ನ ಪಡಿತಾರೆ. ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾರೆ ಅಂತ ಹೇಳಿದ್ರು. ಬೇರೆ ಬೇರೆ ಭಾಷೆ. ಮಿಷನರಿಗಳು ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಭಾಷೆ ಕಲ್ತ್ಕೊಂಡು
ಇಲ್ಲಿ ನಮ್ಮ ಇಂಡಿಯಾಗೆ ಬಂದವರು ಮೊದಲು ಎಲ್ಲ ಕನ್ನಡ ಮಾತಾಡೋರು, ತಮಿಳು, ತೆಲುಗು ಮಾತಾಡೋರು ಅಲ್ಲ. ಅವರು ಬಂದಿದ್ದು ಅವರ ಭಾಷೆ ಇಲ್ಲಿ ಬಂದು ಕಲ್ತು ಸಿ, ಅದು ದೇವರು ಕೊಡುವಂತಹ ವರದಾನ, ಪವಿತ್ರಾತ್ಮರು ಕೊಟ್ಟಂತಹ ವರದಾನ. ಹಾಗೇನೆ ಮಿಷನರಿಗಳು ಆಗಿದ್ದು. ಹೋಗಿ ಲೋಕದ ಎಲ್ಲೆಡೆ ಹೋಗಿ ನೀವು ಏನನ್ನು ಬಿಚ್ತಿರೋ ಅದನ್ನು ಬಿಚ್ಚಲಾಗುವುದು, ಏನನ್ನ ಕಟ್ಟ ಹಾಕ್ತಿರೋ ಅದನ್ನ ಕಟ್ಟ ಹಾಕಲಾಗುತ್ತೆ. ನಂತರ 2ನೇ ವಾಚನದಲ್ಲಿ ನಾವು ನೋಡಿ ಸಂತ ಪೌಲರು ಹೇಳ್ತಾರೆ, ವರದಾನಗಳು ಬೇರೆ ಬೇರೆ, ನಾವು ವ್ಯಕ್ತಿಗಳು ಬೇರೆ ಬೇರೆ, ನಮ್ಮಲ್ಲಿ ಬೇರೆ ಬೇರೆ ವಿಧವಾದಂತಹ ವರದಾನಗಳಿದೆ. ಒಬ್ಬರಿಗೆ ಒಂದನ್ನೇ ಕೊಟ್ಟಿಲ್ಲ. ಯಾಜಕರಾದಂತಹ ನಮ್ಗೆ ಒಂದು ಮಿಷನ್ ಇದೆ, ನಾವು ಡಯಾಸಿಸನ್ ಪ್ರೀಸ್ಟ್. ಇನ್ನು ರಿಲಿಜಿಯಸ್ ಇದ್ದಾರೆ, ಅವರು ಕೆಲಸ ಮಾಡ್ತಾರೆ. ಸಿಸ್ಟರ್ಗಳಿದ್ದಾರೆ, ಅವ್ರು ಕೆಲಸ ಮಾಡ್ತಾರೆ. ಮತ್ತೆ ನೀವು ಭಕ್ತಾದಿಗಳು ನಿಮ್ ಕೆಲಸ ಮಾಡ್ತೀರಿ. ಕೆಲವರು ಬೋಧಿಸುವಂತಹ ವರ ಇದೆ, ಕೆಲವ್ರಿಗೆ ಆಲಿಸುವಂತಹ ವರ ಇದೆ. ಅದು ವರ ತಾನೆ, ಆಲಿಸುವುದು. ಯಾಕಂದ್ರೆ ಈಗ ಯಾರಿಗೂ ಆಲಿಸಕ್ಕೆ ಕಿವಿ ಇಲ್ಲ, ಮಾತಾಡೋಕೆ ಮಾತ್ರ ಬಾಯಿ ಇರೋದು, ಆಲಿಸೋದು ಕಮ್ಮಿ ಆಗಿದೆ. ಸೊ ವರದಾನಗಳು ಬೇರೆ. ಸಿ, ವಿ ಆಸ್ ಎ ಕಮ್ಯುನಿಟಿ ನೋಡಿ, ಒಬ್ರಿಗೊಬ್ರು ನಾವು ದೇಹದ ಅಂಗಾಂಗಗಳು ಬೇರೆ ಬೇರೆ ಇದ್ದಂತೆ ಒಂದೇ ದೇಹ, ಹಾಗೇನೆ ನಾವೆಲ್ಲರೂ ಕೂಡ ನಾವು ಹಂಚಿಕೊಂಡು ಜೀವಿಸುವಂತದ್ದು. ಅದೇ ಪವಿತ್ರಾತ್ಮರ ವರ. ಸಾಕಲ್ಲ ಪವಿತ್ರಾತ್ಮರ ಬಗ್ಗೆ. ಈಗ ನಮ್ಮ ವನಚಿನ್ನಪ್ಪನವರು, ಅವರು ಹುಟ್ಟಿದ್ದು ಕ್ರಿಸ್ತ ಶಕ 228ರಲ್ಲಿ. ಕ್ರಿಸ್ತ ಶಕ 228. ಆ ಸಂದರ್ಭ ನೋಡಿ, ಅವರೊಂದು ಒಳ್ಳೆಯ ಕುಟುಂಬದಲ್ಲಿ ಆಸ್ತಿ ಇತ್ತು, ಅವ್ರಿಗೆ ತುಂಬಾನೇ ಆಸ್ತಿ ಇತ್ತು. ಒಳ್ಳೆ ಕುಟುಂಬದಲ್ಲಿ ಅವರ ಜನನ ಆಗುತ್ತೆ. ಒಬ್ರು ಸಹೋದರಿ ಇದ್ಲು ಅವ್ರಿಗೆ. ಆ ಸಹೋದರಿಗೂ ಮದುವೆ ಆಗಿತ್ತು. ಆತನ ಭಾವ ಏನಿದಾರ, ತನ್ನ ತಂಗಿ ಜೊತೆ ಸೇರ್ಕೊಂಡು ಇವನ್ನ ಕೊಲೆ ಮಾಡಿ ಆಸ್ತಿ ಹೊಡಿಬೇಕು ಅಂತಿದ್ರು. ಅದರಿಂದ ಅವ್ರು ಓಡೋಗಿದ್ದು, ತಪ್ಪಿಸ್ಕೊಳ್ಳಿಕ್ಕೆ ಸಾವಿನಿಂದ. ಅದು ಒಂದನೇ ಕಾರಣ. ಎರಡನೇದು, ಆಗ್ಲೇ ರೋಮನರು, ಡಯಾಕ್ಲಿಷನ್ ಎಂಬಂತಹ ಚಕ್ರವರ್ತಿ ಕ್ರೈಸ್ತರನ್ನ ಹಿಂಸಿಸ್ತಾ ಇದ್ದ. ಆ ಹಿಂಸೆ ನಿಮ್ಗೆ ಗೊತ್ತಿದೆ. ಕೆಲವ್ರನ್ನ ಕಂಬಕ್ಕೆ ಕಟ್ಟಿ ಉರಿಸ್ತಾ ಇದ್ರು ಬೀದಿ ದೀಪದಂತೆ. ಸಿಂಹಗಳಿಗೆ ಬಿಸಾಕ್ತಾ ಇದ್ರು ಆಹಾರವಾಗಿ. ಇಂಥ ಸಂದರ್ಭದಲ್ಲಿ ಅವರು ತಪ್ಪಿಸ್ಕೊಂಡು ಹೋಗಿ ಇನ್ನೊಂದು ಮನೆಯನ್ನ ಮಾಡಿಕೊಂಡು ಒಳಗೆ ಇರ್ತಾರೆ. ಆವಾಗ ಇವ್ರಿಗೆ ಕೊಲೆ ಆಗುವಂತಹ ಪರಿಸ್ಥಿತಿ ಬಂದಾಗ ಓಡೋಗ್ತಾರೆ. ಓಡೋಗಿ ಒಂದು ಬೆಟ್ಟದಲ್ಲಿ ಅವರು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಗುಹೆಯನ್ನ ಕಾಣ್ತಾರೆ. ಅದ್ರ ಪಕ್ಕದಲ್ಲಿ ಈಚಿಲ್ ಮರಗಳಿದ್ದವು. ನಂತರ ಒಂದು ಸ್ಪ್ರಿಂಗ್, ಏನ್ ಹೇಳ್ತೇವೆ, ತೊರೆ ಸ್ಪ್ರಿಂಗ್ ಇತ್ತು. ಅದರಿಂದ ಮೊದಲು ಅವರು ನೀರು ಕುಡ್ಕೊಂಡು ಆ ಈಚಿಲ್ ಮರದ ಹಣ್ಣುಗಳನ್ನ ತಿನ್ಕೊಂಡು ಅವ್ರಿಗೆ ಖುಷಿ ಆಯ್ತು. ಅವರು ಸಾವಿಗೆ ಎದುರಿ ಬಂದವರು. ಆದ್ರೆ ನಾನು ಇಲ್ಲೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ನಾನು ಲೋಕದ ದೃಷ್ಟಿಗೆ ಬೀಳ್ಬಾರ್ದು ಅಂತ ಹೇಳಿ 20ನೇ ವಯಸ್ಸಿನಲ್ಲಿ ಅವರು ಹೋದಂತಹದ್ದು. ಅವರು ಬದುಕಿದ್ದು 113 ವರ್ಷಗಳು. 113, 90 ವರ್ಷ ಅವರು ಕಾಡಲ್ಲಿದ್ರು. ಏನ್ ಮಾಡ್ತಾ ಇದ್ರು? ನಿದ್ರೆ ಮಾಡ್ತಾ ಇದ್ರ? ಧ್ಯಾನ, ಪ್ರಾರ್ಥನೆ, ತಪಸ್ಸು ಅಂತ ನಾವು ಹೇಳ್ತೇವೆ. ತಪಸ್ಸು ಮಾಡೋದು. ಮೊದಲ ತಪಸ್ವಿ ಅಂತ ನಾವು ಕರಿತೇವೆ ಅವರನ್ನ. ಸನ್ಯಾಸಿ. ಅವರು ಹಾಗಿರ್ಬೇಕಾದ್ರೆ ಅವ್ರಿಗೆ ವಯಸ್ಸಾಗುತ್ತೆ. ಅಷ್ಟೊತ್ತಿಗೆ ಇನ್ನೊಬ್ರು ಮಠದಲ್ಲಿದ್ರು, ಅಂತೋನಿ ಅವರು ಅಂತ ಹೇಳಿ, ಮಹಾ ಅಂತೋನಿ ಅಂತ ಹೇಳಿ. ಈ ಪದವದ ಅಂತೋನಿ ಅಲ್ಲ, ಇನ್ನೊಬ್ರು ಹರ್ಮಿಟ್ ಅಂತ ನಾವು ಹೇಳ್ತೇವೆ. ಏನ್ ಹೇಳ್ತೇವೆ ಹರ್ಮಿಟ್ಗೆ? ಸನ್ಯಾಸಿ. ಅವ್ರಿಗೆ ಒಂದು ಕನಸಿನಲ್ಲಿ ಒಬ್ರು ಕಾಣ್ತಾರೆ. ಇವ್ರು ಅಂತೋನಿ ಅವ್ರು ತಿಳ್ಕೊಂಡಿದ್ರು ನಾನೇ ಪ್ರಥಮ ಸನ್ಯಾಸಿ, ದೊಡ್ಡ ಸನ್ಯಾಸಿ ಅಂತ ಅನ್ಕೊಂಡಿದ್ರು. ಅವ್ರಿಗೆ ಕನಸಿನಲ್ಲಿ ದೇವರು ಬಂದು ಹೇಳ್ತಾರಂತೆ, ನೋಡು ನೀನೇ ದೊಡ್ಡ ಸನ್ಯಾಸಿ ಅಂತ ತಿಳ್ಕೊಂಡು, ನಿನ್ಕಿಂತ ಇನ್ನೊಬ್ಬ ಸೀನಿಯರ್ ಸನ್ಯಾಸಿ ಇದ್ದಾರೆ, ಅವರು ಕಾಡಿನಲ್ಲಿದ್ದಾರೆ. ಸರಿ, ನಾನೇ ಸೀನಿಯರ್ ಅಂತ ಅನ್ಕೊಂಡಿದ್ದೆ. ಈಗ ಇನ್ನೊಬ್ರು ಸೀನಿಯರ್ ಇದ್ದಾರೆ, ನೋಡ್ಲೇಬೇಕು, ಅವ್ರ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಅವ್ರನ್ನ 4 ದಿನಗಳ ಪ್ರಯಾಣ ಹೋಗ್ತಾರೆ ಆ ಬೆಟ್ಟಕ್ಕೆ. ಹೋಗುವಾಗ ನರಿ
ಅದು ನೀರನ್ನು ಹೊಡ್ಕೊಂಡು ಹೋಗ್ತಾ ಇರ್ತದೆ. ಇವ್ರ ಜೊತೆ ಹೋದ್ರು. ಹೋಗಿದ್ದಲ್ಲಿ ಅವ್ರ ಹತ್ರ ಹೋದ್ರು. ಅವ್ರ ಹತ್ರ ಹೋಗಿ ಅವ್ರ ತಕ್ಷಣ ಹೋಗಿ ಬಾಗಿಲು ಹಾಕೊಳ್ತಾರೆ. ಯಾರು? ಅಲ್ಲ, ಚಿನ್ನಪ್ಪನವ್ರು. ಅವ್ರಿಗೆ ಜನರು ನೋಡ್ಬೇಕಂತ ಅನ್ನಿಸ್ಲಿಲ್ಲ. ಪ್ರಾಯಶಃ ಕೊಲ್ಲಿಕ್ಕೆ ಬಂದಿರ್ಬೋದು ಅಂತ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಬಾಗಿಲು ಇವರು ಬೆಳಿಗ್ಗೆ ತನಕ ಕುಟ್ಕೊಂಡು ಬೇಡ್ತಾ ಇದ್ರು, ತೆಗೀರಿ ಬಾಗಿಲು, ತೆಗಿರ್ಬೇಕು ಅಂತ. ಬೆಳಿಗ್ಗೆ ತೆಗಿತಾರೆ. ಇಬ್ರು ಕೂಡ ಇಡೀ ದಿನ ಪ್ರಾರ್ಥನೆ ಮಾಡ್ತಾರೆ ಮತ್ತು ಡಿಸ್ಕಷನ್ ಮಾಡ್ತಾರೆ. ಈಗ ಆಗ ಅವರು ಆಂಟೋನಿ ಅವ್ರಿಗೆ ಹೇಳ್ತಾರೆ, ಅಲ್ಲಿ ಒಬ್ರು ಧರ್ಮಾಧ್ಯಕ್ಷರಿದ್ದಾರೆ, ಅವರು ನಿನ್ಗೆ ಕೊಟ್ಟಿರುವಂತಹ ಬಟ್ಟೆ ಏನಿದೆ ಆ ಬಟ್ಟೆ ತಂದು ನನ್ನ ಶವ ಸಂಸ್ಕಾರ ನೀನು ಮಾಡಬೇಕು, ನಾನು ಸಾಯ್ಲಿಕ್ಕಿದ್ದೇನೆ. ಅವ್ರು ಪುನಃ ವಾಪಸ್ ಬಂದ್ರು. ಆ ಬಟ್ಟೆ ಹುಡ್ಕೊಂಡು ಅಥನಾಸಿಯಸ್ ಅಂತ ಹೇಳಿ ಆ ಬಿಷಪ್ ಅವರಿಂದ ಆ ಬಟ್ಟೆ ತಕೊಂಡು ನಡ್ಕೊಂಡು ಒಂದು ದಿನ ಪ್ರಯಾಣ ಬರುವಾಗ ಅವ್ರಿಗೆ ಒಂದು ಕನಸು ಬರುತ್ತೆ. ಆ ಕನಸಿನಲ್ಲಿ ಈ ವನ ಚಿನ್ನಪ್ಪನವರನ್ನ ಆ ಲಿಲ್ಲಿ ಹೂಗಳ ಚಿತ್ರವಿರುವಂತಹ ಬಟ್ಟೆನಲ್ಲಿ ಸುತ್ತಿ ದೇವದೂತರು ಕರ್ಕೊಂಡು ಹೋಗುವಂತದನ್ನ ಅವ್ರು ನೋಡ್ತಾರೆ. ಏನೋ ಆಗಿರ್ಬೇಕು ಅಂತ ಹೇಳಿ ಅವ್ರು ಬರ್ತಾರೆ. ಬರೋಷ್ಟೊತ್ತಿಗೆ ವನ ಚಿನ್ನಪ್ಪನವರು ಮೊಣಕಾಲೂರಿ ಆ ಮೊಣಕಾಲಲ್ಲೇ ಜೀವ ಬಿಟ್ಟಿದ್ರು. ಮೊಣಕಾಲು ಹಾಕೊಂಡೆ ಜೀವ ಬಿಟ್ಟಿದ್ರು. ನಂತರ ಬಟ್ಟೆನ ಅವ್ರಿಗೆ ಹೊದಿಸಿ ಅಲ್ಲಿ ಎರಡು ಸಿಂಹಗಳು ಬಂದು ಗುಂಡಿ ತೋಡಿಟ್ಟಿರ್ತವೆ ಅವ್ರ ಪಕ್ಕದಲ್ಲೇ. ಸಿಂಹಗಳು ಎಲ್ಲಾದ್ರೂ ಇವರೆಲ್ಲಿಂದ ಗುದ್ಲಿಗಿಲ್ಲಿ ಏನಿಲ್ವಲ್ಲ, ಸಿಂಹಗಳು ತೋಡಿ ಇಟ್ಟಿರ್ತವೆ. ಅವ್ರನ್ನ ಅಲ್ಲಿ ಸಮಾಧಿ ಮಾಡ್ತಾರೆ. ಈ ಮಹಾ ಅಂತೋನಿ ಅವರು ಈ ಹಿಸ್ಟ್ರಿಯನ್ನ ಬರೆದಿಟ್ಟಿದ್ದಾರೆ. ಅವ್ರ ಮಠದ ಬಂದು ಇಲ್ಲೋದ್ರೆ ನಮ್ಗೆ ವನ ಚಿನ್ನಪ್ಪನವರು ಯಾರು ಅಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಇದ್ದಿದ್ದು ಕಾಡಲ್ಲಿ, ಅಲ್ಲಿ ಯಾರೂ ಇಲ್ಲ. ಈಗ ನಮ್ಗೆ ಗೊತ್ತು, ಯಾಕಂದ್ರೆ ಅವರು ಬರ್ದಿಟ್ಟಿದ್ದಾರೆ ಹೀಗೆ ಆಯ್ತು ಅಂತೇಳಿ. ಈಸ್ ನಾಟ್ ಎ ಏನೋ ನಾವು ಸೃಷ್ಟಿ ಮಾಡಿರುವಂತಹ ಸಂತರಲ್ಲ ಅವರು ಪ್ರಥಮ ಸನ್ಯಾಸಿ. 90 ವರ್ಷ, ಇಮ್ಯಾಜಿನ್, ನಮ್ಮ ಆಯುಷ್ ಪೂರ್ತಿ. ಅವರು ದೇವರ ಸನ್ನಿಧಿಯಲ್ಲಿ ಜೀವಿಸಿದಂತಹ ವ್ಯಕ್ತಿ. ನಾನು ಆಗ್ಲೇ ಹೇಳಿದೆ ಪೂಜೆ ಆರಂಭದಲ್ಲೇ, ಇದು ಸುಮ್ಮನೆ ಆಗೋದಿಲ್ಲ. ಪವಿತ್ರಾತ್ಮರ ಪ್ರೇರಣೆ ನೋಡಿ. ನನಗೆ ನಮ್ಮ ಪಾದ್ವದ ಅಂತೋನಿ ಅವ್ರಿಗೂ ಕೂಡ ಜ್ಞಾಪಕ ಬರ್ತಾರೆ. ಅವರು ರಕ್ತಸಾಕ್ಷಿ ಆಗ್ಬೇಕು ಅಂತ ಆಸೆ ಪಟ್ಟು ಯಾಜಕರಾದಂತ, ನಾನು ರಕ್ತಸಾಕ್ಷಿಯಾಗಿ ಸಾಯ್ಬೇಕು ಅಂತೇಳಿ. ಆದ್ರೆ ಅವ್ರಿಗೆ ಆ ಭಾಗ್ಯ ಸಿಕ್ಲಿಲ್ಲ. ಅವರು ದೊಡ್ಡ ಪ್ರಬೋಧಕರಾಗ್ತಾರೆ. ಇಟ್ಸ್ ಆಲ್ ಗಾಡ್ಸ್ ಪ್ಲಾನ್, ದೇವರ ಯೋಜನೆ ಮತ್ತು ಪವಿತ್ರಾತ್ಮರ ಪ್ರೇರಣೆ. ಅವರು ಕೂಡ ಅದೇ ಪವಿತ್ರಾತ್ಮರ ಪ್ರೇರಣೆಗೆ ಒಳಗಾದ್ರು. ನಂತರ ಅತ್ಯಂತ ಸುಂದರವಾದಂತಹ ಬದುಕನ್ನು ಅವರು ಜೀವಿಸ್ತಾರೆ. ಈಗ ನಮ್ಗೆ ಪ್ರದಾನ ಮಾಡಲಾದಂತಹ ಪವಿತ್ರಾತ್ಮರು ಅವರೇ ತಾನೆ. ಪವಿತ್ರಾತ್ಮರು ಅವರೇ ತಾನೆ. ನಂಬಿಕೆ ಇದೆಯಾ? ನಾವು ಸಾಕ್ಷಿ ಆಗ್ಬೇಕು. ಅವರು ಹೇಳಿದ್ದೇನು? ಹೋಗಿ ಲೋಕಕ್ಕೆ ಸಾರಿ. ಏನಂತ ಸಾರೋದು? ಪವಿತ್ರಾತ್ಮರು ಯಾರು ನೋಡಿದ್ದೀರಾ? ಗಾಳಿನ ನೋಡಿದ್ದೀರಾ ಯಾರಾದ್ರೂ? ಅದರ ಪರಿಣಾಮ ಮಾತ್ರ ನೋಡಕ್ಕಾಗೋದು, ಗಾಳಿ ನೋಡಕ್ಕಾಗಲ್ಲ. ಪವಿತ್ರಾತ್ಮರು ನಮ್ಮಲ್ಲಿ ಇದ್ದಾರೆ. ಅವರ ಪ್ರೇರಣೆನೇ ನಮ್ಮನ್ನು ಮುನ್ನಡೆಸುವಂತಹದ್ದು. ಅವರ ಪ್ರೇರಣೆ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಗೆ ದೀಕ್ಷಾಸ್ಥಾನ ಕೊಡುವಾಗ ನಾವು ಯಾರನ್ನ ಪಡ್ಕೊಳ್ಳೋದು? ಸೊ ವಿ ಆರ್ ಲೆಡ್ ಬೈ ದ ಸ್ಪಿರಿಟ್. ನಮ್ಮನ್ನು ನಡೆಸ್ತಾ ಇರುವಂತಹದ್ದು ಅದೇ ಪವಿತ್ರಾತ್ಮರು. ನಿನ್ಗೆ ನೋಡ್ತೀಯೋ ಇಲ್ವೋ, ನೀನ್ ನಂಬ್ತೀಯೋ ಇಲ್ವೋ, ಬಟ್ ಯು ಹ್ಯಾವ್ ರಿಸೀವ್ ದ ಹೋಲಿ ಸ್ಪಿರಿಟ್. ನಾವು ಅವರನ್ನು ಸ್ವೀಕರಿಸಿದ್ದೇವೆ. ಅವರ ಪ್ರೇರಣೆ ನಮ್ಗೆ ಖಂಡಿತ ಇದೆ. ಅದಕ್ಕೋಸ್ಕರ ಸಂತ ಪೌಲರು ನೋಡಿ ಹೇಳ್ತಾರೆ, ಪವಿತ್ರಾತ್ಮರ ಪ್ರೇರಣೆಯಿಂದಲ್ಲದೆ ಯಾರು ದೇವರನ್ನ ದೇವರನ್ನ ನಿರಾಕರಿಸುವವರು ಪವಿತ್ರಾತ್ಮ ಪ್ರೇರಣೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ದೇವರನ್ನ ವಿಶ್ವಾಸಿಸುವಂತವರು ಪವಿತ್ರಾತ್ಮ ಪ್ರೇರಣೆ ಇಲ್ಲದೆ ವಿಶ್ವಾಸಿಸ್ಲಿಕ್ಕೆ ಆಗಲ್ಲ. ನಾವೆಲ್ಲ ವಿಶ್ವಾಸಿಗಳು ತಾನೆ. ಅದೇ ಪ್ರೇರಣೆಯಿಂದ ನಾವು ಜೀವಿಸ್ತೇವೆ. ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದು, ನಾನು ನಿಮ್ಗೆ ಒಬ್ಬ ಪೋಷಕರನ್ನ, ಪ್ಯಾರಾಕ್ಲೇಟ್, ಅಡ್ವೊಕೇಟ್, ಇವ್ರನ್ನ ಕಳಿಸ್ತೇನೆ. ಅವರು ನಿಮ್ಮನ್ನು ನಾನು ಹೇಳಿದವುಗಳನ್ನೇ ಆರಿಸಿ ನಿಮ್ಗೆ ಹೇಳುವರು, ಇನ್ನೂ ಉತ್ತಮವಾದದಂತ ಹೇಳುವರು. ಈಗ ಧರ್ಮಸಭೆ ಆರಂಭವಾದಾಗ ನಮ್ಮ ಶಿಕ್ಷಣ ಅಷ್ಟೇ ಇರಲಿಲ್ಲ. ಈಗ ನೋಡಿ ಅದೇ ಪವಿತ್ರಾತ್ಮರ ಪ್ರೇರಣೆಯಿಂದಲೇ ಆದಂತಹದ್ದು. ಯೋಹಾನರು ಹೇಳಿದ್ರು,
ಯೇಸು ಮಾಡಿದಂತ ಕಾರ್ಯಗಳು ಇನ್ನೂ ಎಷ್ಟೋ ಇದೆ, ಅದನ್ನೆಲ್ಲ ಬರ್ದಿಟ್ರೆ ಲೋಕನೇ ಇಡ್ಸಲ್ಲ, ಅಷ್ಟಿದೆ. ಅದು ಒಂದೊಂದೇ ಬರ್ತಾ ಇದೆ. ಅದು ಪವಿತ್ರಾತ್ಮರ ಪ್ರೇರಣೆಯಿಂದ. ನಮ್ಮಲ್ಲಿ ಕೂಡ ವರದಾನಗಳಿದೆ.